ನಮಸ್ತೆ ಎಲ್ಲರಿಗೂ. ಈಗ ನಾವು ಶಿರ್ಡಿಗೆ ಹೊರಟಿದ್ದೀವಿ. ಇಲ್ಲಿಂದ ಹೊಸಪೇಟೆಗೆ ಹೋಗ್ತೀವಿ. ಈಗ ಟೈಮು 4 ಗಂಟೆ ಆಗಿದೆ. ಟೈಮ್ ಆಗಿಬಿಟ್ಟಿದೆ. ಇಲ್ಲಿಂದ 6 ಗಂಟೆ ಟೈಮ್ ಜರ್ನಿ ಇದೆ. ಹೋಗಿ ಅಲ್ಲಿ ನಮ್ಮ ಸ್ನೇಹಿತರ ಮನೇಲಿ ಇರ್ತೀವಿ. ನಾಳೆ ಬೆಳಗ್ಗೆ 3 ಫ್ಯಾಮಿಲಿ 12 ಜನ ಟಿ ಮಾಡಿದ್ದೀವಿ. ಸೊ ಅಲ್ಲಿಂದ ಕೊಲ್ಲಾಪುರ ಹೋಗ್ತಾಯಿದ್ದೀವಿ. ಫಸ್ಟು ಸವದತ್ತಿ ಹೋಗ್ತೀವಿ. ಸವದತ್ತಿಯಿಂದ ಕೊಲ್ಲಾಪುರ ನಾಡಿದ್ದು ಶಿರ್ಡಿ ಹೋಗ್ತೀವಿ. ನೋಡ, ಇವೆಲ್ಲ ನಿಮ್ಮ ಅದೃಷ್ಟನೋ ನಮ್ಮ ಅದೃಷ್ಟನೋ ಗೊತ್ತಿಲ್ಲ. ಎಲ್ಲೋದ್ರೂ ಕಾರಲ್ಲೇ ಓಡಾಡ್ತೀವಿ. ಒಂದು ಸ್ಕೂಟ್ರಿಗೂ ಗೊತ್ತಿಲ್ಲ ನಮ್ಗೆ. ಮೊದಲು ಟಿವಿಎಸ್ ಅಲ್ಲಿ ಟಿವಿಎಸ್ ಮತ್ತೆ ಆಟೋ ಬಿಳಿಗೆರೆ ಅಪ್ಪನ ಗಾಡಿ ಅಲ್ಲ, ಎಷ್ಟೋ ಜನ ನಡ್ಕೊಂಡು ಓಡಾಡ್ತಾ ಇದ್ದಾರೆ. ಇನ್ನೇನೋ ಚಿತ್ರದುರ್ಗದ ಹತ್ರ ಇದ್ದೀವಿ. ಇನ್ನೂ ಒಂದು 50 ಕಿಲೋಮೀಟರ್ ಇದೆ ಚಿತ್ರದುರ್ಗಕ್ಕೆ. ಟ್ರಾಫಿಕ್ ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಏನೋ ಆಗಿರಬೇಕು ಮುಂದೆ ಹೈವೇನಲ್ಲಿ, ನೋಡ್ಬೇಕು. ಇವಾಗ ಕುಸಿತ ಆಗೈತಲ್ಲ, ಅದು ಇದು ರೆಡಿ ಮಾಡ್ತಾವ್ ರೋಡ್. ಅದಕ್ಕೆ ಡೈವರ್ಷನ್ ಆದ್ರೆ ಇಷ್ಟೊಂದು ಟ್ರಾಫಿಕ್ಕು. ಅದೇನೆ ಬ್ರಿಡ್ಜ್ ಕಟ್ತಾ ಇದ್ರಲ್ಲ, ನಿನ್ನೆ 10 ಕಿಲೋಮೀಟರ್ ಜಾಮ್ ಆಗಿತ್ತಂತೆ ಇದು. ಬೆಟ್ಟನ ಕೊರೆದ್ಬಿಟ್ಟು ಗುಹೆ ತರ ಮಾಡ್ಬಿಟ್ಟವ್ರೆ. ಹೊಸಪೇಟೆ ಎಂಟ್ರಾದ್ವಿ. ನಮ್ಮ ಸ್ನೇಹಿತರ ಮನೆಗೆ ಹೋಗ್ತಾ ಇದೀವಿ. ಇಲ್ಲೇ ಇರೋದು ನಮ್ಮ ಸ್ನೇಹಿತರು. ಹೊಸಪೇಟೆ ಎಂಟರ್ ಆಗಿದ್ದೀವಿ. ನಮ್ಮ ಸ್ನೇಹಿತರದ್ದು ಆಫೀಸ್ ಇದೆ ಇಲ್ಲಿ. ಸ್ವಲ್ಪ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆದ್ವಿ ಹೊಸಪೇಟೆ ನಮ್ಮ ಸ್ನೇಹಿತರ ಮನೆಗೆ. ನೋಡಿ, ಇದೆ ನಮ್ಮ ಸ್ನೇಹಿತರ ಮನೆ. ಅಲ್ಲಿ ನೋಡಿ ಬತ್ತವ್ರು ನೋಡಿ, ಅವರೇ ನಮ್ಮ ಸ್ನೇಹಿತರು. ಬಟ್ಟೆ ಮುಟ್ಕೊಂಡು ಕಾರ್ ಪಾರ್ಕಿಂಗ್ ಹಾಕ್ಬೇಕು, ಅದಕ್ಕೆ ಜಾಗ ನೋಡಕ್ಕೆ ಹೋಗೋರೆ. ನೋಡಿ ಹೆಂಗೆ ಬರ್ತಾ ಇದ್ದಾರೆ, ಬಾಡಿ ಹಾಕ್ಕೊಂಡು, ಟೆಡ್ಡಿ ಇಕ್ಕೊಂಡು. ರವಿಕುಮಾರ್ ಆಯನ್ರಿ, ಆನ್ರಿ ಸುಮ್ಮನೆ ಕೈ ಸುಮ್ಮನೆ ವೀಡಿಯೋ ಮಾಡ್ತಾನೆ, ರೀಲ್ ಮಾಡಕ್ಕೆ. ಊಟಕ್ಕೆ ನೆಂಚ್ಕೊಳ್ಳೋಣ ಅಂತ ಬೋಂಡ್ ಹಾಕ್ತಾ ಇದೀವಿ. ಸಬ್ಸಿಗೆ ಸೊಪ್ಪು ಮತ್ತೆ ಈರುಳ್ಳಿ ಬೋಂಡ ತಿನ್ನೋಗ್ಬಿಟ್ಟು ಟೇಸ್ಟ್ ಹೇಳ್ತೀವಿ. ನೋಡೋಣ. ಇವ್ರು ನೋಡಿ ನಮ್ಮ ಸ್ನೇಹಿತರು ರವಿಕುಮಾರ್ ಯಾದವ್ ಅಂತ. ಇವನ ಅವ್ರ ಮಗ ಸುಭಾಷ್ ಅಂತ. ಇನ್ನೊಬ್ಬ ಮಗ ನೋಡಿ ಇಲ್ಲಿ ಧನುಷ್ ಅಂತ, ಬಹಳ ತೀಟೆ ಅವನು. ಅವ್ರ ಹೆಂಡತಿ ನೋಡಿ ಇಲ್ಲಿ ಉಷಾ ಅಂತ. ಇವ್ರು ನಮ್ಮ ಹೆಂಡತಿ ನೋಡಿ ಉಷಾ ಅಂತ.
ಮಿಸ್ಟೇಕ್ ಆಯ್ತಾ ಹೇಳ್ಬೇಕಾರೆ ಇದು ನಮ್ಮ ಹೆಂಡತಿ ಭವಾನಿ ಅಂತ, ಇದು ನನ್ನ ಮಗಳು ಶಣ್ವಿತಾ. ನೋಡಿ ಉಲ್ಟಾ ದಿವಸ ಇವನೇ ನನ್ನ ಮಗ ವಿಡಿಯೋ ತೆಗಿತಾ ಇರೋದು, ವೈಭವ್ ಅಂತ. ಶುಭ ಮುಂಜಾನೆಗಳು. ಇವಾಗ ನಾವು ಶಿರ್ಡಿ ಟ್ರಿಪ್ ಹೊರಟಿದ್ದೀವಿ. ಈಗ ಇಲ್ಲಿಂದ ಹುಲಿಗಿಗೆ ಹೋಗ್ತೀವಿ. ಹೊಸಪೇಟೆಲ್ ಇದ್ದೀವಿ. ಹೊಸಪೇಟೆಯಿಂದ ಇವಾಗ ಹೊರಡ್ತಾ ಇದ್ದೀವಿ. ನೋಡಿ ಗಾಡಿ ಇದೆ ಟಿ ಟಿ. ಈಗ ಇಲ್ಲಿಂದ ಹುಲಿಗಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮೀಟ್ ಮಾಡೋಣ ಬನ್ನಿ. ಈಗ ಲಗೇಜ್ ಎಲ್ಲ ಸೆಟ್ ಮಾಡಿದ್ರಾ? ಹಾಯ್ ಫ್ರೆಂಡ್ಸ್, ಇವತ್ತು ನಾವು 3 ಫ್ಯಾಮಿಲಿ. ಯಾರ್ಯಾರು ಅಂದ್ರೆ ವೆಂಕಟೇಶ್ ಅಂಡ್ ಫ್ಯಾಮಿಲಿ, ನಾಗರಾಜ್ ಅಂಡ್ ಫ್ಯಾಮಿಲಿ ಅಂಡ್ ರವಿಕುಮಾರ್ ಅಂಡ್ ಫ್ಯಾಮಿಲಿ 12 ಜನ ಇವತ್ತು ಟ್ರಿಪ್ ಶಿರ್ಡಿಗೆ ಹೊರಟಿದ್ದೀವಿ. ಮೊದಲನೇದಾಗಿ ಹುಲಿಯಮ್ಮ ದೇವಿ ಈಗ ನವರಾತ್ರಿ ಆಗಿರೋದ್ರಿಂದ ಎಲ್ಲ ದೇವಿಗಳನ್ನ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಈ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಟ್ರಿಪ್ನ ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಆ ತಾಯಿ ಚಾಮುಂಡೇಶ್ವರಿ, ಹುಲಿಗೆಮ್ಮ ದೇವಿ ಮತ್ತು ಯಲ್ಲಮ್ಮ ದೇವಿ, ಕೊಲ್ಲಾಪುರ ಮಹಾಲಕ್ಷ್ಮಿ, ತುಳಜಾಭವಾನಿ ಮತ್ತು ಶಿರ್ಡಿ ಸಾಯಿಬಾಬಾ, ಶನಿ ಸಿಂಗನಾಪುರದ ಶನಿದೇವರು ಎಲ್ಲರಿಗೂ ಆಶೀರ್ವಾದ ಮಾಡಿ ಆಯಸ್ಸು, ಆರೋಗ್ಯ ಮತ್ತು ಅಭಿವೃದ್ಧಿ, ಹೆಲ್ತ್ ಎಲ್ಲ ಕೊಟ್ಟು ಕಾಪಾಡಲಿ. ಮುಂದಕ್ಕೆ ತಳ್ಬಿಟ್ಟು ಓಪನ್ ಮಾಡಿ ಹಿಂದಕ್ಕೆ ತಳ್ಬಿಟ್ಟು. ಇಲ್ಲ ಇದಾಗಲ್ಲ. ಆಗ್ಬೇಕು ಶಾನ್ವಿತ ನಿಮ್ಗೆ. ಪಾಪ ಶಾಂತಿಗೆ ಏನು ಶಾನ್ವಿತ ನೀನ್ ಇಲ್ಲಿ ಬಾ ಆಂಟಿ ಹತ್ರ. ಎಡ್ಡನೆ 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 ಎಡ್ಡನೆ. ನೋಡಪ್ಪ ಇಲ್ಲಿ ಶಣ್ವಿತಾ. ನೋಡಿ ಹುಲ್ಗಿ ಅಂತ ಇದು ಕ್ಷೇತ್ರ ಬಂದಿದ್ದೀವಿ. ಇಲ್ಲಿ ಹೊಸಪೇಟೆಯಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿರೋದು. ನೋಡಿ ಹುಲಿಗಿ ಅಮ್ಮ ಅಂತ ಭಾಳ ಪವರ್ಫುಲ್ ದೇವರು. ಒಂದು ದರ್ಶನ ಮಾಡೋಣ ಎಲ್ಲ, ಬನ್ನಿ ಹೋಗೋಣ. ಈಗ ನಾವು ಹುಲ್ಗಿ ಅಮ್ಮನ ದೇವಸ್ಥಾನದ ಇಂಟ್ರಾಕ್ಟ್ ಇದ್ದೀವಿ. ನೋಡಿ ಇದೆ ಗೋಪುರ, ಬನ್ನಿ ದರ್ಶನ ಮಾಡೋಣ. ನೋಡೋಣ ಒಳಗಡೆ ಬಿಟ್ಟರೆ ವಿಡಿಯೋ ಮಾಡ್ತೀವಿ, ಇಲ್ದೇವ್ರೆ ಆಮೇಲೆ ಹುಲ್ಗಿ ಅಮ್ಮ ಅಂತ ಯಲ್ಲಮ್ಮನ ತಾಯಿ ತಂಗಿ. ಇಲ್ಲಿ ಬಂದು ದರ್ಶನ ಎಲ್ಲ ಆಯಿತು. ಇವಾಗ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಂದ ನಾವು ಇವಾಗ ಯಲ್ಲಮ್ಮ ದೇವ್ರ ದೇವಸ್ಥಾನಕ್ಕೆ ಹೋಗ್ತೀವಿ, ಸವದತ್ತಿ. ಅಲ್ಲಿ ಸಿಗೋಣ ಬನ್ನಿ. ಇವರು ಕಾಮೆಂಟ್ರಿ ಕೊಡ್ರಿ. ಈಗ ನಾವು ಗವಿಸಿದ್ದೇಶ್ವರ ಮಠ ಅಂತ ಹೊಸಪೇಟೆಯಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿದೆ. ಕೊಪ್ಪಳದ ಹತ್ರ ಇರೋದು. ಕೊಪ್ಪಳದಲ್ಲೇ ಇರೋದು.
ಕೊಪ್ಪಳದ ಪಕ್ಕ. ಕೊಪ್ಪಳನೇ. ಕೊಪ್ಪಳನೇ ಇದು. ಇದು ಕೊಪ್ಪಳನೇ. ತುಂಬ ಚೆನ್ನಾಗಿದೆ Center place. ನೋಡಿ ಎಲ್ಲ ಹೆಂಗಿದೆ. ನೋಡಿ ಇವನು ಕರ್ನಾಟಕದ ಪ್ರಿಯ ಅವನು. ಅದಕ್ಕೆ ಯಾವಾಗಲೂ ಕನ್ನಡಕನೇ ಹಾಕೊಂಡಿರ್ತಾನೆ. ಹಾಯ್. ಅಲ್ವಾ ನಾವು ಬಂದಾಗ ಇದು ಕಲ್ ತೆಗಿತಿದ್ರಲ್ಲ ಕೆಳಗೆ. ನಾವು ಲಾಸ್ಟ್ ಟೈಮ್ ಬಂದಾಗ ಬೆಳಿಗ್ಗೆ ಮಧ್ಯಾಹ್ನ ಮಾಡಿದ್ರೆ ರಾತ್ರಿ ಅಲ್ಲಿ ಸಕದ ಇದೆಯಲ್ಲ ಅಂತಾರ. ನಾವು ಲೆಜೆಂಡ್ಸ್. ನಾವು ಲೆಜೆಂಡ್ಸ್. ಫೋಟೋ ಎಲ್ಲ ತೆಗಿಯಕ್ಕೆ ಚೆನ್ನಾಗಿದೆಲ್ಲ ಇಲ್ಲೇ. ಇನ್ನು ಮೇಲೆ ಪೋರ್ಟ್ರೇಟ್ಸು ನಾವು ಹಿಂಗೆ ಹೋಗೋದಪ್ಪ. ಚೆನ್ನಾಗಿದೆ. ಸುಮ್ಮನ ಅಲ್ಲ ಆಯ್ತು ಸುಂದರ್ಬೇಕು ನಾವು. ಸುಮ್ಮನೆ ಇರ್ಬೇಕು ನೀವು. ಸಿದ್ದೇಶ್ವರ ಮಠ ಅಂತ ಕೊಪ್ಪಳದ ಹತ್ರ ಇರೋದು. ನೋಡಿ ಎಷ್ಟೊಂದು ಕಾಲೇಜು ಮಾಡಿದ್ದಾರೆ. ಎಲ್ಲ ಆಯುರ್ವೇದಿಕ್ ಕಾಲೇಜು, ಮೆಡಿಕಲ್ ಕಾಲೇಜು ಎಲ್ಲ ಮಾಡಿದ್ದಾರೆ. ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಬೆಟ್ಟದ ಮೇಲೆ. ನಾವು ಬಂದಿದ್ದೀವಿ ನೋಡೋಣ ಅಂತ. ಬನ್ನಿ ನೋಡೋಣ. ಕೈಯೆಲ್ಲ ಗಲೀಜಾಯ್ತು ಬಿಡ. ಗವಿ ಗಂಗಾಧರೇಶ್ವರ ಮಠ ಆಗಿದೆ. ಈಗ ಹೊಟ್ಟೆ ಹಸಿವಾಗ್ತಾ ಇದೆ. ಟಿಫನ್ ಮುಗಿಸ್ಕೊಂಡು ನಂಗೆ ಹೊಟ್ಟೆ ಹಚ್ಚಿತ್ತಿಲ್ಲ. ಈ ಹೊಟ್ಟೆ ಹಸಿವು ಆಗುತ್ತೆ. ನಾನು ಬೆಳಿಗ್ಗೆನೆ ತಿನ್ಬಿಟ್ಟಿದೆಯಲ್ಲ ಬಾತು, ಅದಕ್ಕೆ ಈಗ ನಮಗೆ ತಿನ್ಕೊಂಡು ನಾವು ಸೌದತ್ತಿ ಕಡೆ ಪ್ರಯಾಣ ಬೆಳೆಸ್ತೀವಿ. ಅಲ್ಲಿ ಮಾತಾಡೋಣ. ಇಲ್ಲೇ ಐತೆ ಗಾಡಿ. ನೋಡಿ ಸೌದತ್ತಿ ಅಂತ ಇದು ಯಲ್ಲಮ್ಮನ ಕ್ಷೇತ್ರ. ಸೊ ಎಲ್ಲ ಭಾಳ ಚೆನ್ನಾಗಿದೆ ಇಲ್ಲಿ. ನೋಡಿ ಇವಾಗ ತಾನೇ ಬಂದ್ವಿ, ಎಲ್ಲ ಎಂಟ್ರಿ ಕೊಟ್ಟಿದ್ದೀವಿ. ಇವಾಗ ದೇವಸ್ಥಾನ ಹತ್ರ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀವಿ. ಹಾಂ, ಎಲ್ಲ ಮಕ್ಕಳನ್ನ ಕೈ ಹಿಡ್ಕೊಳ್ರಿ. ದರ್ಶನಕ್ಕೆ ನೀವು ಜೊತೆಲಿ ನಿಂತ್ಕೊಳ್ಳಿ. ಏನ ನೋಡಪ್ಪ, ಬಿಸಿಲಲ್ಲಿ ಒಣಗಿ ಸುಟ್ಟು ಬದನೆಕಾಯಿ ಆಗ್ಬಿಟ್ಟಿದ್ದೀವಿ. ಸೌದತ್ತಿ ಗುಡ್ಡದಲ್ಲಿದ್ದೀವಿ. ಯಲ್ಲಮ್ಮನ ದೇವಸ್ಥಾನ. ಜನ ನೋಡಿ ಹಿಂಗೆ 100 ರೂಪಾಯಿ ಕೊಟ್ಟರು 2 ಕಿಲೋಮೀಟ್ರ್ ಕ್ಯೂ, 500 ರೂಪಾಯಿ ಕೊಟ್ಟರೆ 1 ಕಿಲೋಮೀಟ್ರ್ ಕ್ಯೂ. ಹಿಂಗೆ ಆಗ್ಬಿಟ್ಟಿದೆ. ಈಗ ಯಾರೋ VIP ದರ್ಶನ ಮಾಡಿಸ್ತೀವಿ ಅಂತ ಬತ್ತಾವ್ರೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಮಾದೇಶ ಪಾಪ ಕಡ್ಲೆಪುರಿ. ಮಂಡಾಳ ಅಂದರೆ ಹಂಗೇನು
ಶೇಕ್ ಇಟ್ ಅದೇ ಕಾಟೆ ಅಂತೆ ಕಾಟೆ ಏ ಕಾಟೇರ ಅಲ್ಲ ಕಣ ಕಾಟೆ ಅಲ್ಲ ಎಲ್ಲಿದೆ ಜಾಗ ಇಲ್ಲ ಮಮ್ಮ ಗಾಡಿ ಆಯ್ತು. ಓಕೆ ಅಲ್ಲ ಹೋಟೆಲ್ ಫುಲ್ ಮನ್ ನಂಗೆ ಕೊಡಿ ಕತೆ ಜಾಗ ಇಲ್ಲ ನೋಡ್ರಿ ಹೋಗೋಣ ಆಯ್ತು. ಈ ಎಲ್ಲ ಮಂದಿ ದರ್ಶನ ತುಂಬ ಚೆನ್ನಾಗಾಯಿತು. ಆದರೆ ಭಾಳ ರಶ್ಶು. 100 ರೂಪಾಯಿ ಟಿಕೆಟ್ ತೊಗೊಂಡು ನಿಂತ್ಕೊಂಡ್ರೆ ಬೆಳಗ್ಗೆ 11 ಗಂಟೆಗೆ ನಿಂತ್ಕೊಂಡಿರೋರು ಇವಾಗ ದರ್ಶನ ಮುಗಿದ್ದಾರೆ. ನಾವು 500 ರೂಪಾಯಿ ಕೊಟ್ಟು ನಿಂತ್ಕೊಂಡಿದ್ವಿ. ನಾವು ಹೆಚ್ಚು ಕಮ್ಮಿ 1 ಗಂಟೆಗೆ ನಿಂತ್ಕೊಂಡು ಈಗ ಟೈಮು 4:15 ಆಗಿದೆ. ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಇವಾಗ ಬಂದಿದ್ದೀವಿ. ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಇಲ್ಲಿ. ಕೊಡ್ಲೇಬ್ರಿ ಈಗ ಸವದತ್ತಿ ಮುಗೀತು. ಸವದತ್ತಿಯಿಂದ ಗೋಕಾಕ್ ಕಡೆ ಹೊರಟಿದ್ದೀವಿ. ಅಲ್ಲಿ ಹೋಗಿ ಸಂಜೆ ಮಂಡಕ್ಕಿ ಮಿರ್ಚಿ ತಿಂದು ಅಲ್ಲಿಂದ ಕೊಲ್ಲಾಪುರಕ್ಕೆ ಹೋಗಿದ್ದೀವಿ. ಬರ್ತಾರೆ ನೋಡಲ್ಲಿ ಹಾಂ ಗೋಕುಲ ಇರ್ತೀವಿ ಸೌದತ್ತಿಗೆ. ಸುಬ್ಬ ಸೆಲೆಬ್ರಿಟಿ ಬರ್ರ ಬೇಗ. ಹಾಂ ನೋಡಿ ಸ್ನೇಹಿತರೆ, ಶುಭ ಸಂಜೆ. ನಾವೀಗ ಗೋಕಾಕಲ್ಲಿದ್ದೀವಿ. ಇದು ಹಳೆ ಸುಮಾರು 40 ವರ್ಷದ ಬಿಲ್ಡಿಂಗ್. 40 ವರ್ಷ ಅದೇ 140 ವರ್ಷ 100 ಬಿಟ್ಬಿಟ್ಟಿದ್ದೀನಿ. ಈಗ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇಂಡಿಯಾ ಅಲ್ಲ ಕರ್ನಾಟಕದಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್, ಫಸ್ಟ್ ಹ್ಯಾಂಗಿಂಗ್ ಬ್ರಿಡ್ಜ್. ನಿಧಾನಕ್ಕೆ ಬರ್ರಿ. 1887 ಅದು. ನಾನು 1987 ಅಂದ್ಕೊಂಡಿದ್ದೀನಿ. ಓಹೋ ಕರೆಕ್ಟಾಗಿ 140 ವರ್ಷ. 145 ಕಣ. ಓ ಬ್ರಿಡ್ಜು ಬ್ರಿಡ್ಜ್ ಮೇಲೆ ಹೋಗಕ್ಕಲ್ವಾ? ಫೆನ್ಸಿಂಗ್ ಮಾಡ್ಬಿಟ್ರೆ ಫಾಲ್ಸಿಗೆ ಬಂದಿದ್ವಿ. ಫಾಲ್ಸಲ್ಲಿ ನೀರೇ ಇಲ್ಲ, ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಈಗ ನೋಡ್ಕೊಂಡು ಬಂದಿರ್ತಿದ್ವಿ. ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿದೆ, ಹಳೆಯ ಕಾಲ. ಬೆಳಗಾವಿ ಕುಂದ ಧಾರವಾಡ ಬೇಡ. ದಂಟು ಅಂದರೆ ಮರದಂಟು ಬರುತ್ತಲ್ಲ ಅದಾಗ್ತಾರೆ. 10 ಒಂದು 17 27 ತಗೊಂಡು 1 kg ಎಷ್ಟು, ಅರ್ಧ kg ಎಷ್ಟು? 4 kg 120 ರೀ, ಅರ್ಧ kg 240 ರೀ. ಸ್ಪೆಷಲ್ ತೋರಿ ಸರ್, ಚೆನ್ನಾಗಿ ಎಷ್ಟು ಕೊಡ್ರಿ? ಎಷ್ಟು ತೋರಿ ಸರ್? 150 ರೂಪಾಯಿ 4 kg ರೀ. ಎಲ್ಲ ಡ್ರೈ ಫ್ರೂಟ್ ಜಾಸ್ತಿ ಹಾಕಿರ್ತಾರ. ನಮ್ಮಲ್ಲಿ ಜಾಸ್ತಿ
ಖಡಕ್ ಮಿರ್ಚಿ ತಿಂತಾ ಇದೀವಿ, ಸಿಕ್ಕಾಪಟ್ಟೆ ಖಾರ ಇದೆ. ತಿಂದ್ಬಿಟ್ಟು ಈಗ ಎಲ್ಲಿ ಹೋಗ್ತಾ ಇದೀವಿ? ಕೊಲ್ಹಾಪುರ್ ಕೊಲ್ಹಾಪುರ್ಗೆ ಹೋಗ್ತಾ ಇದೀವಿ. ಜರ್ನಿ ಟು ಕೊಲ್ಹಾಪುರ್.